ಅಬ್ದುಲ್ಲಾಹ್ ಇಬ್ನ್ ಜಾಫರ್ ರಲಿಯಲ್ಲಾಹು ಅನ್ಹು ಒಂದು ಯಾತ್ರೆಯ ಮಧ್ಯೆ ಒಂದು ಖರ್ಜೂರದ ತೋಟದಲ್ಲಿ ವಿಶ್ರಾಂತಿ ಮಾಡುವಾಗ ಆ ಖರ್ಜೂರದ ತೋಟವನ್ನು ನೋಡುವ ಒಬ್ಬ ಗುಲಾಮ, ಅವನ ಬಳಿಗೆ ಒಂದು ಮಧ್ಯಾಹ್ನದ ಹೊತ್ತಿಗೆ ಅವನು ಊಟಕ್ಕೆ ಒಂದು ರೊಟ್ಟಿಗಳನ್ನೆಲ್ಲ ನೀಡಲಾಗಿತ್ತು, ಅದನ್ನೆಲ್ಲ ಸರಿಪಡಿಸುವಾಗ ಒಂದು ನಾಯಿ ಅಲ್ಲಿಗೆ ಬಂತು. ಅವನೇನು ಮಾಡಿದ, ತನಗೆ ಊಟಕ್ಕೆ ಬೇಕಾಗಿಟ್ಟ ರೊಟ್ಟಿಯನ್ನು ನಾಯಿಗೆ ಕೊಟ್ಟ. ಅವನಲ್ಲಿ ಸುಮ್ಮನೆ ಕೂರುವುದು ಕಂಡಾಗ ಮಹಾನರಾದ ಈ ಅಬ್ದುಲ್ಲಾಹ್ ಇಬ್ನ್ ಜಾಫರ್ ರಲಿಯಲ್ಲಾಹು ಅನ್ಹು ಕೇಳ್ತಾರೆ, ಅಲ್ಲ ನೀನೇನು ತಿನ್ನಲ್ವಾ? ಹೇಳಿದ್ರು, ನಾನು ತಿನ್ನಲಿಕ್ಕೆ ಇಟ್ಟದ್ದು ನಾಯಿಗೆ ಕೊಟ್ಟು ಬಿಟ್ಟೆ. ಅಯ್ಯೋ, ನೀನು ತಿನ್ನೋದಕ್ಕೆ ನಾಯಿಗೆ ಕೊಟ್ಟದ್ದು? ಅವನು ಹೇಳ್ತಾನೆ, ಇಲ್ಲಿಗೆ ನಾಯಿ ಬರುವುದಿಲ್ಲ, ಸಾಮಾನ್ಯವಾಗಿ ಇಲ್ಲಿಗೆ ನಾಯಿ ಬರುವುದಿಲ್ಲ, ಆದರೆ ಇವತ್ತು ನಾಯಿ ಬಂದಿದ್ದರೆ ಆ ನಾಯಿ ತುಂಬ ಹಸಿದಿರಬಹುದು, ಆದ್ದರಿಂದಲೇ ಅದು ಬಂದಿದೆ, ಆಹಾರ ಹುಡುಕುತ್ತಾ ಬಂದಿದೆ, ಅದು ನನಗೆ ತುಂಬ ನೋವಾಯಿತು, ಅದಕ್ಕೆ ಕೊಟ್ಟು ಬಿಟ್ಟೆ. ಈ ಮಾತು ಕೇಳಿ ಅಬ್ದುಲ್ಲಾಹ್ ಇಬ್ನ್ ಜಾಫರ್ ರಲಿಯಲ್ಲಾಹು ಅನ್ಹುರವರಿಗೆ ತುಂಬ ಖುಷಿಯಾಗಿ ಬಿಟ್ಟಿತು. ಅವರು ದೊಡ್ಡ ಮೊತ್ತವನ್ನು ಕೊಟ್ಟು ಆ ಒಂದು ತೋಟವನ್ನು ಖರೀದಿ ಮಾಡಿ ಆ ತೋಟವನ್ನು ಈ ಗುಲಾಮನಾದ ವ್ಯಕ್ತಿಗೆ ದಾನ ಮಾಡಿದರು. ಈ ಗುಲಾಮನನ್ನು ಕೂಡ ದೊಡ್ಡ ಮೊತ್ತ ಕೊಟ್ಟು ಪಡೆದು ಅವನನ್ನು ಸ್ವತಂತ್ರಗೊಳಿಸಿ ಆ ತೋಟದ ಮಾಲೀಕನನ್ನಾಗಿ ಮಾಡಿಬಿಟ್ರು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಆ ವ್ಯಕ್ತಿಯ ದಾನ ಒಂದು ಕಡೆಯಲ್ಲಿ, ಒಂದು ಪ್ರಾಣಿಗೆ ದಾನ ಕೊಟ್ಟ, ಒಂದು ನಾಯಿಗೆ ದಾನ ಕೊಟ್ಟ. ನಾವೆಲ್ಲ ಬರುವಾಗ ಕಲ್ಲು ಬಿಸಾಡಿ ಓಡಿಸುವ ನಾಯಿಗೆ ಆ ಮನುಷ್ಯ ತಾನು ತಿನ್ನುವ ಆಹಾರ ತೆಗೆದುಕೊಟ್ಟ. ಇದು ಕಂಡಾಗ ಅಬ್ದುಲ್ಲಾಹ್ ಇಬ್ನ್ ಜಾಫರ್ ರಲಿಯಲ್ಲಾಹು ಎಂದು ಕರೆಯುವ ಮನುಷ್ಯ ಅವನ್ನು ಮುಕ್ತಗೊಳಿಸಿ ಆ ತೋಟವನ್ನು ಪಡೆದು ಅವನನ್ನೊಂದು ಗುಲಾಮದ ಸ್ಥಾನದಿಂದ ಒಂದು ಮಾಲೀಕನ ಸ್ಥಾನಕ್ಕೆ ತಲುಪಿಸಿಬಿಟ್ಟರು. ಇದೆಲ್ಲ ಚರಿತ್ರೆ ನಮಗೆ ಹೇಳಿಕೊಡುವ ಪಾಠಗಳಾಗಿವೆ.